ಈ ಸುಂದರವಾದ ಹೇರ್ ಕಟ್ಗೆ ಎಷ್ಟು ಪೇ ಮಾಡಿದ್ರಪ್ಪ? ಗಾಡ್ ಸಿ ದಿಸ್, ಇದಂತೂ ಸಖತ್ ಕ್ಯೂಟ್ ಆಗಿದೆ. ಮನೇಲಿ ಕ್ಯಾಶು ಕಾರ್ಡು ಎಲ್ಲ ಬಿಟ್ಬಿಟ್ಟು ಫೈರ್ ಇನ್ ದ ಮೌಂಟೇನ್, ರನ್ 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 ಅಂತ ಓಡ್ಕೊಂಡು ಹೋಗ್ಬೇಕೀಗ. ಈರುಳ್ಳಿ ಎಷ್ಟು ಕಲರ್ಸ್ ಇದೆ ನೋಡಿ. ಕಲರ್ ವಿಚ್ ಕಲರ್ ಡು ಯು ವಾಂಟ್? ನಿನಗೆ ಏನು ಚೆನ್ನಾಗಿ ಬರುತ್ತೆ ಅದು ಮಾತ್ರ ಮಾಡಿ. ಇವಾಗ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಕ್ಕೆ ಹೋಗ್ಬೇಡ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು RC ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ, ನಾನು ಚಂದನ ಕ್ಯಾಲಿಫೋರ್ನಿಯಾಯಿಂದ ಮಾತಾಡ್ತಾ ಇದ್ದೀನಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಸ್ಪೆಷಲ್ ವ್ಲಾಗ್ ಏನಂದರೆ ಹೇರ್ ಕಟ್ಗಂತ ಹೋಗ್ತಾ ಇದ್ದೀವಿ. ಸೊ ಹೇರ್ ಕಟ್ ಎಲ್ಲ ಇಲ್ಲಿ ಸಲೂನ್ಸ್ ಎಲ್ಲ ಹೆಂಗಿರುತ್ತೆ ಏನು ಅಂತ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ನೋಡೋಣ. ಓಕೆ, ಇವಾಗ ಇಲ್ಲೆಲ್ಲ ಹೆಂಗೆ ರೋಡ್ ಕ್ರಾಸ್ ಮಾಡ್ತೀವಿ ನೋಡಿ. ಫಸ್ಟ್ ಇಲ್ಲಿ ಕ್ಲಿಕ್ ಮಾಡಬೇಕು. ಪುಷ್ ಆರ್ ವೇವಟ್ ಬಟನ್ ಫಾರ್ ಅಂತ ಹಾಕಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇವಾಗ ರೆಡ್ ಇದೆ, ಅದು ವಾಕಿಂಗ್ ಸಿಂಬಲ್ ಬರುತ್ತೆ. ಆವಾಗ ನಾವು ವಾಕ್ ಮಾಡಬೇಕು. ನೋಡಿ ಇವಾಗ ಅಲ್ಲಿ ವಾಕಿಂಗ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಅದು ಬಂದಿದ ತಕ್ಷಣ ವಾಕ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಇಲ್ಲಿಷ್ಟು ಸೆಕೆಂಡ್ಸ್ ಅಂತ ತೋರಿಸ್ತಾ ಇರುತ್ತೆ, ಅಷ್ಟ್ರ ಒಳಗಡೆ ನಾವು ಬಂದ್ಬಿಡ್ಬೇಕು. ಬೇರೆ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಆಗಿರುತ್ತೆ ಇಲ್ಲಿ. ಯಪ್ಪ, ಬಿಸಿಲು ನೋಡಿ ಎಷ್ಟಿದೆ, ಫುಲ್ಲು ಬಿಸಿಲು. ಟೆಂಪ್ರೇಚರ್ ನೋಡಿದ್ರೆ 18 ಡಿಗ್ರೀಸ್ ಇದೆ. 18 ಡಿಗ್ರೀಸಿಗೆ ಇಷ್ಟು ಬಿಸಿಲು. ಅದೇ ನಮ್ಮ ಬೆಂಗಳೂರಲ್ಲಿ ಏನಾದರೂ 18 ಡಿಗ್ರೀಸ್ ಇದ್ರೆ ಯಪ್ಪ ಎಷ್ಟು ಚಳಿ ಚಳಿ ಅಂತ ಇರ್ತೀವಿ. ಬಟ್ ಇಲ್ಲಿ 18 ಡಿಗ್ರೀಸ್ ಇದ್ರೂ ಇಷ್ಟು ಬಿಸಿಲು, ಸೆಕೆ. ರನ್ನಿಂಗ್ ರೇಸ್ ಥರ ಇವಾಗ ಇಬ್ರು ಓಡ್ಬೇಕಷ್ಟೇ. ವಿಡಿಯೋ ಮಾಡೋ ಬರ್ದಲ್ಲಿ ಮನೇಲಿ ಕ್ಯಾಶು ಕಾರ್ಡು ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ಕೈ ಬೀಸ್ಕೊಂಡು ನಡ್ಕೊಂಡ್ ಬಂದಿದ್ದೀವಿ ಇಬ್ರು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ವಾಕಬಲ್ ಡಿಸ್ಟೆನ್ಸ್ ಅಲ್ವಾ ಅಂತ ಬಂದೆ, ಹಂಗೆ ಮರ್ತೇ ಬಿಟ್ಟೆ ನಿನ್ನ ಹತ್ರ ಮಾತಾಡ್ಕೊಂಡು. ಓ, ಎಲ್ಲ ಮರಿತೀರಾ? ವಾಲೆಟ್ ಏನು ತಗೊಂಡ್ಲೇ ಇಲ್ಲ ಅಲ್ಲಿ. ಇವಾಗ ಮತ್ತೆ ಈ ಬಿಸಿಲಲ್ಲಿ ಮನೆಗೆ ನಡ್ಕೊಂಡು ಹೋಗ್ಬೇಕಷ್ಟೆ. ತಗೊಂಡ್ರ ಇವಾಗೆಲ್ಲ ಏನು ಮರ್ತಿಲ್ವಾ? ಆಲ್ಮೋಸ್ಟ್ ಹಾಫ್ ಎ ವೇ ರೀಚ್ ಆಗಿಬಿಟ್ಟಿದ್ವಿ. ಇವಾಗ ಮತ್ತೆ ಹೋಗ್ಬೇಕು ಅಲ್ಲಿವರೆಗೂ ನಡ್ಕೊಂಡು. ಫೈರ್ ಇನ್ ದ ಮೌಂಟೇನ್, ರನ್ 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 ಅಂತ ಓಡ್ಬೇಕೀಗ. ನಂದೇನಲ್ಲ, ನಿಂದೆ ಬಾ. ಗ್ಯಾಪಸ್ ಇದ್ರೆ ನೀನೆ ಮುಂಚೆನೆ. ನಾನು ದಿನ ನೆನಪಿಸ್ತಿರ್ಲಿಲ್ವಾ? ಇವತ್ತು ಗ್ಯಾಪಸ್ತಾ ಹೇಳು. ನಾನು ವಿಡಿಯೋ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂದ್ಬಿಟ್ಟು ಇವತ್ತು ದುಡ್ಡು ತಗೊಂಡಿಲ್ಲ, ಕಾರ್ಡು ತಗೊಂಡಿಲ್ಲ, ಸುಮ್ಮನೆ ಬಂದಿದ್ದೀವಿ. ಹೆಂಗೋ ಒಳ್ಳೇದಾಯ್ತು ಬಾ. ಹೆಂಗೋ ಕಪ್ಕಿಂತ ಆಚೆಗೆ ಬರ್ತಿಲ್ವಲ್ಲ, ಟ್ಯಾನ್ ಆಯ್ತು ಇವಾಗ. ಹೆಂಗ ಓ, ನಿಮ್ಗೆ ಅದೇ ಇತ್ತು ಬಿಡಿ. ನೀವು ಮಾತ್ರ ಈಚೆ ಹೋಗ್ಬಿಟ್ಟು ಟ್ಯಾನ್ ಆಗಿ ಬರ್ತೀರಾ, ನಾನು ಮಾತ್ರ ಒಳಗಿದ್ ಫುಲ್ ಬೆಳ್ಳಗೆ ಕಾಣಿಸ್ತೀನಿ ಅನ್ಬಿಟ್ಟು. ನೀನ್ ಆಚೆಗೆ ಬರ್ತಿರ್ಲಿಲ್ವಲ್ಲ ನೀನು. ಇವತ್ತು ಸಿಗ್ದಿರೋ ವಿಟಮಿನ್ ಡಿ ಎಲ್ಲ ಇವತ್ತೇ ಸಿಕ್ಬಿಟ್ಟಿದೆ ನನಗೆ, ಒಂದೇ ದಿನದಲ್ಲಿ. ಒಂದು ವರ್ಷದ್ದೆಲ್ಲ ಒಂದೇ ದಿನ ಸಿಕ್ಬಿಡ್ತದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಎಲ್ಲ ನೋಡ್ಕೊಂಬಿಡಿ. ಹೇಗಿದ್ದೋರು ಹೇಗಾದ್ರು ಅಂತ ತೋರಿಸ್ತೀನಿ. ಯಾರೇ ವಿಡಿಯೋ ಕಾಲ್ ಮಾಡಿದ್ರು ನಮ್ಮ ಅತ್ತೆ ಅಂತೂ ಪಾಪ ಪ್ಲೀಸ್ ಹೇರ್ ಕಟ್ ಮಾಡಿಸೋ ಹೆಂಗಾಗಿದ್ಯಾ ನೋಡು ಅಂತ. ಬಟ್ ಇಲ್ಲಿ ಯಾಕೆ ಹೇರ್ ಕಟ್ ಮಾಡ್ಸಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಅಂತ ಹೇರ್ ಕಟ್ ಮಾಡಾದ್ಮೇಲೆ ತೋರಿಸ್ತೀನಿ. ನೋಡಿ ಇಲ್ಲಿ ಹೇರ್ ಕಟ್ ಪ್ರೈಸಸ್ ಎಲ್ಲ ಹಾಕಿದ್ದಾರೆ. ವಿಮೆನ್ಗೆ $25, ಮೆನ್ನಿಗೆ $20, ಚಿಲ್ಡ್ರನ್ನಿಗೆ $15 ಅಂತ ಪ್ರೈಸಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಏನು ಇದು ಟಚ್ ಆಗ್ತಿಲ್ಲ ನೋಡಿ, ಇಟ್ಕೋಬೇಕಷ್ಟೆ. ಆ ಕಡೆ ಹೊಟ್ಟೋಗ್ಬಿಡ್ತಷ್ಟೆ. What number I can tell you can do that. Okay. How long for your haircut? I want short size, one medium top. ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಎಲ್ಲ ಶೂಟ್ ಮಾಡೋಂಗಿಲ್ಲ, ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ, ಅಂದರೆ ಸೋಷಿಯಲ್ ಮೀಡಿಯಾಗೆಲ್ಲ ಎಕ್ಸ್ಪೋಸ್ ಆಗೋದು ಆ ಥರ. ಸೊ ನಾವು ಪರ್ಮಿಷನ್ ತೊಗೊಂಡು ಅವ್ರನ್ನ ಕೇಳಿಬಿಟ್ಟು ಆಮೇಲೆ ವಿಡಿಯೋ ಮಾಡ್ಕೋತಾ ಇದ್ದೀವಿ ಇಲ್ಲಿ.
ಇವ್ರು ಇಲ್ಲಿ ಕೇಳ್ತಾ ಇದ್ದಾರೆ ಅಂದ್ರೆ ಎಷ್ಟು ಫಾಸ್ಟ್ ಆಗಿ ನಿಮ್ ಹೇರ್ ಗ್ರೋತ್ ಆಗುತ್ತೆ ಮತ್ತೆ ಎಷ್ಟು ಇಂಚಲ್ಲಿ ಕಟ್ ಮಾಡ್ತೀನಿ ಅಂತೆಲ್ಲ. ಯೂಶಲಿ ನಮ್ ಬೆಂಗಳೂರಲ್ಲಿ ಯಾವ್ದಾದ್ರು ಫೋಟೋ ತೋರಿಸಿದ್ರೆ ಮಾಡಿ ಕಳಿಸ್ತಾರೆ, ಬಟ್ ಇಲ್ಲೆಲ್ಲ ಹಂಗಲ್ಲ, ಎಕ್ಸ್ಪ್ಲೈನ್ ಮಾಡ್ತಾರೆ ಫಸ್ಟು. ಆಮೇಲೆ ಇಲ್ಲಿ ಹೆಂಗಂದ್ರೆ ನಾವು ಕೇಳಿದ್ದೆಲ್ಲ ಮಾಡಲ್ಲ ಅವರು. ಅವ್ರು ಯಾವ ಥರ ಸ್ಟೈಲ್ ಮಾಡ್ತಾರೋ ಆ ಥರ ನಾವು ಮಾಡಿಸ್ಕೋಬೇಕಷ್ಟೆ. ಅನಿಸ್ತಾ ಇದೆ. ಸುಂದರ, ಅತಿ ಸುಂದರ. ನಾನು ಹೇಳಿದ್ರೈಟು. ಸಕ್ಕತ್ತಾಗಿ ಕಾಣಿಸ್ತಾ ಇದಾರೆ. ಸೂಪರ್ ಸೂಪರ್. ಓಕೆ, ರೇಟ್ ಮೈ ಹಸ್ಬೆಂಡ್ಸ್ ಲುಕ್. ಹೇಳ್ರಪ್ಪ, ಹೇಳ್ರು. ಹೆಂಗನ್ಸ್ತು? ಸ್ಯಾಟಿಸ್ಫೈ ಆಯ್ತಾ? ಸ್ಯಾಟಿಸ್ಫೈ ಆಗೋದ್ರಲ್ಲಿ ಇಂಡಿಯನ್ಸ್ ಯಾರೇ ಇದ್ರು ಸ್ಯಾಟಿಸ್ಫೈ ಅಂತೂ ಆಗಲ್ಲ. ಇನ್ಎವಿಟಬಲ್ ಮಾಡ್ಲೇಬೇಕಲ್ಲ ಅಂತ ಬಟ್ ಮಾಡ್ಸ್ಕೊತಾರೆ. ಏನ್ ಗೊತ್ತಾ, ಲಾಸ್ಟ್ ಟೈಮ್ ಕಿನ್ನೋ ಪರವಾಗಿಲ್ಲ. ಲಾಸ್ಟ್ ಟೈಮ್ ಹಿಂದೆ ಎಲ್ಲ ಫುಲ್ ಎತ್ಬಿಟ್ಟಿದ್ರು. ಈ ಟೈಮ್ ಏನೋ ಓಕೆ ನೋಡತರ ಇದೆ. ಕೇಳಿದ್ರಲ್ಲ ಹೆಂಗ್ ಮಾಡ್ಬೇಕು ಅಂತ, ಹೇಳಿದ್ರಲ್ಲ, ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಹಿಂಗೆಲ್ಲ ಮಾಡ್ತೀನಿ ಅಂತ, ಅದಕ್ಕೆ ಮಾಡಿದಾರೆ ಹಂಗೆ. ಓಕೆ, ಇವಾಗ ಹೇರ್ ಕಟ್ ಆಯ್ತು. ಇಲ್ಲೇ ಒಂದು ಅಮೆರಿಕನ್ ಸ್ಟೋರ್ಸ್ ಇದೆ, ಸ್ವಲ್ಪ ಶಾಪಿಂಗ್ ಇತ್ತು, ಸೊ ಹೋಗೋಣ ಬನ್ನಿ ಅಲ್ಲಿಗೆ. ಓಕೆ, ಈ ಸುಂದರವಾದ ಹೇರ್ ಕಟ್ಗೆ ಎಷ್ಟು ಪೇ ಮಾಡಿದ್ರಪ್ಪ? ಪೇ ಮಾಡಿ $20 ಟಿಪ್ಸ್ ಎಕ್ಸ್ಟ್ರಾ. ಟಿಪ್ಸ್ ಎಕ್ಸ್ಟ್ರಾ. ಇಲ್ಲೆಲ್ಲ ಫುಲ್ ಟಿಪ್ಸ್ ಕಲ್ಚರ್ ಜಾಸ್ತಿ ಅಲ್ಲ? ನೀನ್ ಎಲ್ಲೇ ಹೋದ್ರು ಟಿಪ್ಸ್ ಕಲ್ಚರ್ ಇದ್ದೇ ಇರುತ್ತೆ ಇಲ್ಲಿ. ಏನ್ ಮ್ಯಾನ್ ಪವರ್ ಎಲ್ಲೆಲ್ಲಿ ಯೂಸ್ ಆಗುತ್ತೋ ಅಲ್ಲೆಲ್ಲ ಟಿಪ್ ಕೊಡ್ಲೇಬೇಕು ನೀನು. ಓಕೆ, ಟಿಪ್ಸ್ ಎಷ್ಟು ಕೊಟ್ರಿ? ಅದೆಲ್ಲ ಹೇಳಂಗಿಲ್ಲ ಬಾ. ಓಕೆ ಬನ್ನಿ ಹೋಗೋಣ. ಮಿನಿಮಮ್ 20% ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗು ಫಸ್ಟ್ ಟೈಮ್ ಈ ಸ್ಟೋರ್ಸಿಗೆ ಬಂದಾಗ ಇಲ್ಲಿ ಬಾರ್ಗಿನ್ ಮಾರ್ಕೆಟ್ ಅಂತ ಇದೆ. ಸೊ ನಾನೇನು ಅನ್ಕೊಂಬಿಟ್ಟಿದ್ದೆ ಅಂತ ಅಂದರೆ ಇಲ್ಲಿ ಇಂಡಿಯಾ ಥರ ನಿಜವಾಗ್ಲೂ ಬಾರ್ಗಿನ್ ಮಾಡಿ ತಗೋಬೋದಾ ಅಂತ ಅನ್ಕೊಂಬಿಟ್ಟಿದ್ದೆ. ಆಮೇಲೆ ಗೊತ್ತಾಯ್ತು, ಯೂಶಲಿ ಎಲ್ಲ ಸ್ಟೋರ್ಸ್ಗಿನ ಇದೊಂದು ಸ್ವಲ್ಪ ಕಮ್ಮಿ ಇರುತ್ತೆ ಪ್ರೈಸಸ್ ಎಲ್ಲ. ಸೊ ಬನ್ನಿ ಹೋಗೋಣ ಒಳಗೆ. ಏನೇನು ಬೇಕು? ಈರುಳ್ಳಿ, ಟೊಮ್ಯಾಟೊ. ಫಸ್ಟು ಏನು ತಗೊಳ್ಳೋಣ? ಈ ಬಾಟಲ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಬಾಟ್ಲಿಗೋಸ್ಕರನೇ ತಗೋಬೇಕು. ಮಾಡಿ ವೇಸ್ಟ್ ಬೇಕು ಅಂತ ತಗೊಳೋದು ಹಂಗಾರೆ. ಕ್ಯೂಟ್ ಆಗಿದೆ ಅದು ನೋಡಕ್ಕೆ. ಇವೆಲ್ಲ ಮಾಮೂಲು. ಕಂಟ್ರೋಲ್ ಕಂಟ್ರೋಲ್. ಹಾಲು ಖಾಲಿಯಾಗಿದೆ, ಹಾಲು ತಗೋತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲೆಲ್ಲ ಪ್ಯಾಸ್ಚರೈಸ್ಡ್ ಮಿಲ್ಕು, ಅಂದರೆ ಡೇಟ್ ಹಾಕಿರ್ತಾರೆ ಯಾವಾಗ ಎಕ್ಸ್ಪೈರಿ ಆಗುತ್ತೆ ಅಂತ, ಅದನ್ನ ನೋಡ್ಕೊಂಡು ತಗೋಬೇಕಷ್ಟೆ. ನೋಡಿ, ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ನಾವು $1 ಇತ್ತು ಮೊಟ್ಟೆ, ಇವಾಗ ಎಷ್ಟು ಹಾಕಿದ್ದಾರೆ? ಆಲ್ಮೋಸ್ಟ್ $5 ಹಾಕಿದ್ದಾರೆ 12 ಎಗ್ಸಿಗೆ. ಅದು 2.5. ಯಾವ್ದು ತಗೊಂಡು ಇವಾಗ? ಇದು ಜಾಸ್ತಿ ಆಗುತ್ತಲ್ಲ, ಇದೇ ತಗೊಂಡ್ಬಿಡೋಣ 2. ಅಲ್ಲ, ಕೆಳಗಡೆ ತಗೋ. ಕೆಳಗಡೆ ತಗೊಂಡ್ಬಿಡೋಣ. ಇದೆಲ್ಲ ದೊಡ್ಡದಿದೆ. ಫ್ರೀ ರೇಂಜ್ ಯಾವ್ದೈತೆ ಅದು ತಗೋ. ಸಾಕಲ್ಲ? 1 ಅಥವಾ 2 ತಗೊಂಡ್ಲಾ? 1 ತಗೋ ಸಾಕು. 1 ತಗೋತೀನಲ್ಲ. ಬನ್ನಿ. ಈರುಳ್ಳಿ ಎಷ್ಟು ಕಲರ್ಸ್ ಇದೆ ನೋಡಿ. ಕಲರ್ ವಿಚ್ ಕಲರ್ ಡು ಯು ವಾಂಟ್ ಥರ ಯಾವ ಕಲರ್ ಬೇಕೋ ಆ ಕಲರ್ ಎತ್ಕೋಬೋದು. ವೈಟ್ ಇದೆ ಮನೇಲಿ, ಇದೇ ತಗೊಳ್ಳೋಣ. ಎಲ್ಲ ಒಂಥರ ಆಗ್ಬಿಟ್ಟಿದೆ. ಚೆನ್ನಾಗಿದೆ ಇದೆ ತಗೊಂಡು. ಹೇಳಿದ್ದೆ ಆಲ್ರೆಡಿ ವಿಡಿಯೋದಲ್ಲಿ, ಇದು ಸೇಮ್ ಕೊತ್ತಂಬರಿ ಸೊಪ್ಪು ಥರನೇ ಇರುತ್ತೆ, ಆದರೆ ಇದಕ್ಕೆ ಫ್ಲಾಟ್ ಪಾರ್ಸ್ಲೆ ಅಂತ ಕರೀತಾರೆ ಇಲ್ಲಿ. ಇದು ಕೊತ್ತಂಬರಿ ಸೊಪ್ಪು. ಯೂಶಲಿ ನಾವು ಇಂಡಿಯನ್ ಸ್ಟೋರ್ಸ್ಗೆ ಹೋದಾಗ ಅದ್ರ ಪಕ್ಕ ಸಿಗುತ್ತೆ, ಅಲ್ಲಿ ತಗೋತೀವಿ. ಬಟ್ ಇವಾಗ ಇಲ್ಲಿ ಬಂದ್ಬಿಟ್ಟಿದ್ದೀವಲ್ಲ ಅಂತ ಇದನ್ನ ತಗೋತಾ ಇದ್ದೀವಿ, ಯಾಕಂದರೆ ಸಂಡೇ ಇಸ್ ಇನ್ಕಂಪ್ಲೀಟ್ ವಿತೌಟ್ ನಾನ್ ವೆಜ್. ಸೊ ಲೆಗ್ ಪೀಸಸ್ ತೊಗೊಂಡೋಗೋಣ ಅಂತ ನೋಡಿ. ಥರವಾಗಿದೆ, ಯಾವ್ದು ಬೇಕೋ ಅದು ಎತ್ಕೊಂಡು ಹೋಗ್ಬೋದು.
ಬಟ್ ಎಲ್ಲ ಫುಲ್ ಫ್ರೀಸ್ ಆಗಿರುತ್ತೆ, ಅದೇ ಬೇಜಾರು. ಬಟ್ ಇಂಡಿಯಾದಲ್ಲಿ ಏನು ಮಾಡ್ತೀವಲ್ಲ ನಾವು, ಫ್ರೆಶ್ ಆಗಿ ಹೊಡಿಸ್ಬಿಟ್ಟು ಟೇಸ್ಟ್ ಆ ಥರ ಎಲ್ಲ ಟೇಸ್ಟ್ ಬರಲ್ಲ. ತಿನ್ಬೇಕಲ್ಲ ಅಂತ ತಿನ್ಬೇಕಷ್ಟೆ. ಇದೇ ಇರಲಿ ಅಲ್ವಾ, ಬೇರೆ ಯಾವ್ದಾದ್ರು ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಚಾಕ್ಲೇಟ್ಸ್ ಎಲ್ಲ ಎಷ್ಟು ಕ್ಯೂಟಾಗಿ ವ್ರ್ಯಾಪ್ ಮಾಡಿಟ್ಟಿದ್ದಾರೆ ಗಿಫ್ಟಿಂಗ್ ಪರ್ಪಸ್ಗೆಲ್ಲ. ನನಗಂತೂ ಈ ಥರ ಕ್ಯೂಟ್ ಸ್ಟಫ್ಸ್ ನೋಡೋಕ್ಕೆ ಸಖತ್ ಇಷ್ಟ ಆಗುತ್ತೆ. ಮುಂದೆನೂ ಅಷ್ಟೇ ಎಷ್ಟೊಂದು ರೀತಿ ಇದ್ದಾರೆ, ತೋರಿಸ್ತೀನಿ ಬನ್ನಿ. ಇದೆಲ್ಲ ವೈನ್ ಸೆಕ್ಷನ್, ಫುಲ್ ವೈನ್ ಬಾಟಲ್ಸ್ ಎಲ್ಲ ಇಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಎಲ್ಲ ಸಿಗುತ್ತೆ, ಬಟ್ ಇಂಡಿಯನ್ ಐಟಮ್ಸ್ ಎಲ್ಲ ಯಾವುದು ಅಷ್ಟೊಂದು ಸಿಗಲ್ಲ, ಬಿಕಾಸ್ ಇದು ಅಮೇರಿಕನ್ ಸ್ಟೋರ್ಸ್ ಆಗಿರೋದ್ರಿಂದ. ಇದೆಲ್ಲ ರಿಯಲ್ ಪ್ಲಾಂಟ್ಸು. ನಾನಂತೂ ಎಷ್ಟು ಕೇಳಿದ್ದೀನೋ ರಾಕೇಶ್ನ ತಗೋತೀನಿ ಮನೆಗೆ ಅಂತ. ಬಟ್ ಪ್ರಾಬ್ಲಮ್ ಏನಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಈ ವೆದರಿಗೆ. ಫುಲ್ ಕೋಲ್ಡ್ ವೆದರಿಂದ ಒಂಚೂರು ಬಿಸಿಲು ಬೀಳಲ್ಲ ನಮ್ಮ ಬಾಲ್ಕನಿಗೆ, ಸೊ ಎಲ್ಲ ಒಣಗೋಗುತ್ತೆ. ನೋಡಿ, ಇಲ್ಲಿನ ಚಾಕ್ಲೇಟ್ ಪ್ಯಾಕೇಜಿಂಗೆ ಎಷ್ಟು ಕ್ಯೂಟಾಗಿದೆ, ನೋಡೋಕ್ಕೆ ಸಕ್ಕತ್ತಾಗಿ ಅನಿಸುತ್ತೆ ಎಲ್ಲ. ಫುಲ್ ಕ್ಯೂಟಾಗಿದೆ ಇದಂತೂ. ಆ್ಯಂಡ್ ಇಲ್ಲೆಲ್ಲ ಕಪ್ ಕೇಕ್ಸ್ ಎಲ್ಲ ಇಟ್ಟಿದ್ದಾರೆ. ಗಾಡ್, ಸಿ ದಿಸ್, ಇದಂತೂ ಸಖತ್ ಕ್ಯೂಟ್ ಆಗಿದೆ. ಇದೆಲ್ಲ ಫುಲ್ ಗಿಫ್ಟಿಂಗ್ ಪರ್ಪಸ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಮಕ್ಳನ್ನೇನಾದರೂ ಕರ್ಕೊಂಬಂದ್ಬಿಟ್ರೆ ಇಲ್ಲಿಗೆ ಅಷ್ಟೇ, ನೋಡಿದ್ದೆಲ್ಲ ತಗೋಬೇಕು ಅನಿಸ್ತಾ ಇದೆ ನನಗೇನೆ. ಇಲ್ಲಿನ ಚಾಕ್ಲೇಟ್ಸ್ ಪ್ಯಾಕೇಜಿಂಗ್ ಎಲ್ಲ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ, ಹೂಕೋ ಚಾಕ್ಲೇಟ್ಸ್ ಅಂತ ಇವಾಗ ಫುಲ್ ಫೇಮಸ್ ಆಗ್ತಾ ಇದೆ. ಆ ಪ್ಯಾಕೇಜಿಂಗ್ ಅವರು ಅಷ್ಟೇ ಫುಲ್ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ಇವಾಗ. ಬಟ್ ಇಲ್ಲೆಲ್ಲ ತಿಂತೀವೋ ಬಿಡ್ತೀವೋ ಗೊತ್ತಿಲ್ಲ, ಇಷ್ಟು ಕ್ಯೂಟಾಗಿರೋದು ನೋಡಿ ತಗೊಳ್ಳೋಣ ಅಂತ ಅನಿಸುತ್ತೆ. ನಾವು ಯೂಶ್ವಲಿ ಕವರ್ಸ್ ಎಲ್ಲ ಮನೆಯಿಂದನೇ ತೊಗೊಂಬರ್ತೀವಿ, ಬಿಕಾಸ್ ಎವ್ರಿ ಟೈಮ್ ಬಂದಾಗ ಕವರ್ಸ್ ಅಂದರೆ ಪೇ ಮಾಡಬೇಕು. ಸೊ ಮನೇಲೇ ಅಷ್ಟೊಂದು ಇರುತ್ತಲ್ಲ ಅಂತ ಕವರ್ಸ್ ಆ್ಯಂಡ್ ಬ್ಯಾಗ್ಸ್ ಎಲ್ಲ ಮನೆಯಿಂದನೇ ತೊಗೊಂಬಂದ್ಬಿಟ್ಟಿರ್ತೀವಿ. ಸೊ ಎವ್ರಿ ಟೈಮ್ ಕವರ್ಸ್ ಇಲ್ಲಿ ತೊಗೊಳ್ಳಲ್ಲ ಪೇ ಮಾಡಿ. ಆ್ಯಂಡ್ ಆಲ್ಸೋ ಎವ್ರಿ ಟೈಮ್ ಎಲ್ಲ ಕಡೆ ಪ್ಲಾಸ್ಟಿಕ್ ಕವರ್ಸೇ ಕೊಡೋದ್ರಿಂದ ಸೊ ಮನೇಲೇ ಇರೋದನ್ನೇ ಯೂಸ್ ಮಾಡಿಕೊಂಡ್ರೆ ಇಟ್ಸ್ ಬೆಟರ್, ಎನ್ವೈರ್ನಮೆಂಟ್ ಫ್ರೆಂಡ್ಲಿ ಆಗೂ ಇರುತ್ತೆ. ಆ್ಯಂಡ್ ಜಾಸ್ತಿ ಪ್ಲಾಸ್ಟಿಕ್ ಕೂಡ ನಾವು ಪ್ರಮೋಟ್ ಮಾಡ್ದಂಗೆ ಆಗಲ್ಲ. ಸೊ ನಾವು ಅಷ್ಟೇ ಎಲ್ಲೋದ್ರೂ ಮನೆಯಿಂದ ಕವರ್ಸ್ ಏನಾದರೂ ಜಾಸ್ತಿ ಇದ್ದರೆ ಅದು ತೊಗೊಂಬರೋದ್ರಿಂದ ರಿಯಲಿ ಹೆಲ್ಪ್ಫುಲ್. ಎಷ್ಟಾಯಿತು ಇವಾಗ ಇಷ್ಟು ಐಟಮ್ಸ್ಗೆ? ಎಷ್ಟಾಯಿತು ಇಷ್ಟು ಐಟಮ್ಸ್ಗೆ? ಎಷ್ಟು? $23 ಆಯಿತು ಇಷ್ಟು ಐಟಮ್ಸ್ಗೆ ಅಷ್ಟೇ. ಇವಾಗ ಮನೆಗೆ ಹೋಗಿ ಚೆನ್ನಾಗಿ ಚಿಕನ್ ನಾನ್ ವೆಜ್ ಕುಕ್ ಮಾಡಿಕೊಂಡು ತಿನ್ನೋದಷ್ಟೇ. ಓಕೆ, ಏನು ಕುಕ್ ಮಾಡಲಿ? ಚಿಕನಲ್ಲಿ ಏನು ಬೇಕು? ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಏನಾದರೂ ಹೊಸ ರೆಸಿಪಿ ಟ್ರೈ ಮಾಡಲಿ. ನಂಗೆ ಸಖತ್ತಾಗಿ ಹೊಟ್ಟೆ ಹಸಿತೈತೆ. ನಿನಗೇನು ಚೆನ್ನಾಗಿ ಬರುತ್ತೆ ಅದು ಮಾತ್ರ ಮಾಡಿ. ಇವಾಗ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋಕೆ ಹೋಗ್ಬೇಡ. ಸರಿ, ಚಿಕನ್ ಚಾಪ್ಸ್ ಮಾಡ್ತೀನಿ ಆಯಿತಾ? ರೆಡಿ ಆಗಿದೆ ಇವಾಗ ಮುದ್ದೆ ಮತ್ತು ಚಿಕನ್ ಚಾಪ್ಸ್. ಸೊ ನಾವಿವಾಗ ತಿನ್ನುವ ಸಮಯ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.